ಟೂರ್ ಮಾಡೋಣ ಬರ್ರಿ. ಅಂದಿದ್ರೆ ಅದ್ರಾಗ ಒಂದು 200 ರೂಪಾಯಿ ಅಂತಿದ್ದೆ, ಅದ್ರಾಗ 100 ರೂಪಾಯಿ ಕೊಟ್ಟು ಚಪ್ಪಲ್ ತಗೊಂಡು 100 ರೂಪಾಯಿ ಹೊಡ್ತಿದ್ದೆ. ಕ್ಯೂ ಮಟ್ಟಿ ಒಂದು ಜಡ್ಸಿದ್ನಿ ಅಂದ್ರೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕಪಲ್ಸ್ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೀವಿ. ನಾವು ಮಸ್ತ್ ಅದೀವಿ. ಇವತ್ತಿನ ಲಾಗ್ ಏನಂದ್ರೆ, ನಮ್ಮ ಮಮ್ಮಿ ಊರಿಗೆ ಹೊಂಟ್ರ. ಒಂದು ಜಾಸ್ತಿ ದಿನ ಇದ್ರು ಅವ್ರು. ಈ ಸಲ ಬಂದಾಗ ಜಾಸ್ತಿ ದಿನ ಇದ್ದರು. ನೀವು ಮಿಸ್ ಮಾಡ್ಕೋತೀರಿ ಅವ್ರನ್ನ ವಿಡಿಯೋ ಒಳಗೆ, ನಾವು ಮಿಸ್ ಮಾಡ್ಕೋತೀವಿ. ಮತ್ತು ಜಾಸ್ತಿ ದಿನ ಇಲ್ಲ. ಈಗ ಅಲ್ಲಿ ಊರಿಗೆ ಹೋಗಿ ಪೂಜೆ ಗೀಜೆ ಮಾಡೋಕಲ್ಲ, ಅಮಾಸಿ ಅದಕ್ಕೆ ಹೊಂಟ್ರ. ಇಲ್ಲ ದೀಪಾವಳಿಗೆ ಎಲ್ಲರೂ ಒಂದೇ ಸಲ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆಗಲಿಲ್ಲ. ಅದಕ್ಕೆ ಒಂದು 1000 ಹೋಗಿಂದ ಸ್ವಲ್ಪ ದಿನಕ್ಕೆ ನಾವು ನೆಕ್ಸ್ಟ್ ಊರಿಗೆ ಹೋಗ್ತೀವಿ. ಊರಿಗೆ ಹೋಗಿಂದ ಐತೆ ಮಜಾ. ಊರಿಗೆ ಹೋಗೋದಂದ್ರೆ ಏನೋ ಒಂದು ಖುಷಿ. ಊರಿಗೆ ಹೋಗಿದ್ರೆ ಡೈಲಿ ಲಾಗ್ ಮಾಡ್ತೀವಿ. ಅಲ್ಲಿ ಏನೋ ಒಂದು ಮಜಾನೇ ಇರುತ್ತೆ ಊರಾಗ. ನಮ್ಮ ಊರ ಅಂದ್ರೆ ಬರೀ ಸದ ಅಲ್ಲಿ ನಮ್ಮ ಅಣ್ಣಾರ ಮನ್ಯಾಗ ಅದಾರ ಮಮ್ಮಿ. ಆ ಊರಂದು ಏನೇನು ತೋರಿಸ್ಬೇಕು ಅಂತ ಎಲ್ಲ ಕಮೆಂಟ್ ಮಾಡಿ. ಮಾಡ್ರಿ. ನಮ್ಮ ಅಣ್ಣಾರ ಮನ್ಯಾಗ ಅದಾರ ನಮ್ಮ ಮಮ್ಮಿ. ಅಲ್ಲಿಗೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಮಧ್ಯಾಹ್ನ ಬಂದ ನೋಡೋಣ ಮಾಡಿ ಅವರಿಗೆ ಒಂದು ಸ್ವಲ್ಪ ಬಟ್ಟೆ ಗಿಟ್ಟಿ ಕೊಡಿಸಿ ಕಳ್ಸೋದಷ್ಟೇ. ಮತ್ತು ಆಮೇಲೆ ನಾವು ಹೋಗೋದು. ನಡ್ರಿ ಹೋಗು. ಈ ಬಟ್ಟೆ ತಗೊಂಡು ನಾ ಸೀರೆ ಯಾವ ಉಟ್ಕೊಂಡೆಪ್ಪ ಮಗನೇ. ನಾ ಹೇಳ್ದೆ ನೋಡ್ರಿ ಅಗಳ ನೀವು काय साडो साडो काय करत साडो दीपावळी ले ना एक साडो लावतो नाही मग ಹಬ್ಬಕ್ಕ ದೀಪಾವಳಿ ರಾಸನ ದರನ ಮತ್ತೆ ಸಾಡೋ ಮತ್ತೆ ಸಾಡೋ ಕಾಯ್ತೀನಿ ಬಿಗ್ಲ ಪಡೆಯರೆ ಏನು ಮಾಡನೆ ಹೇಗ್ರಿ ಚಾ ಫೋನ್ ಚಾರ್ಜ್ ಗೀರ್ಜ್ ಎಲ್ಲ ಇಟ್ಕೊಂಡು ರೆಡಿ ಆಗಿರ್ತಾರೆ ಫುಲ್ ಹೋಗಕ್ಕೆ ಎಷ್ಟು ಖುಷಿ. ನಮ್ಮನ್ನು ಬಿಟ್ಟು ಹೋಗಕ್ಕೆ ಎಷ್ಟು ಖುಷಿ ನೋಡ್ರಿ ನಮ್ಮ ಅಮ್ಮ. ಖುಷಿ ಇರ್ತೀನಿ ಅಪ್ಪ ಮಗನೇ. ನೀವು ಬರ್ರಿ, ನಾಳೆ ದೀಪಾವಳಿ ಬರ್ತಿಲ್ಲ, ಮಸ್ತ್ ಮಜಾ ಮಾಡಕತ್ರಿ. ಮಸ್ತ್ ಮಜಾ ಮಾಡಕತ್ರಿ. ಮಸ್ತ್ ಮಜಾ. ಐ ಲವ್ ಯು ಕಣೆ. ಅವ್ವ ನಾ ಏನೋ ಹೇಳಕತ್ ನಿನಗೆ. ಐ ಲವ್ ಯು ಕಣೆ. ಮತ್ತು ಆಕೆ ಏನರ ಒಂದು ಹಾಡು ಹಾಡ್ಬೇಕು, ಏನರ ಒಂದು ಹೇಳ್ಬೇಕಂದ್ರೆ ಫಸ್ಟ್ ಗಂಟ್ಲ ಸರಿ ಮಾಡ್ಬೇಕು. ಆಯ್ತು ಹಾಡ ಹಾಡ ಐ ಲವ್ ಯು ಕಣೆ. ಬ್ಯಾಗ್ ನೀ ಹೋಗಿ ಎಲ್ಲ ಬಟ್ಟೆ ಹಾಕೊಂಡ್ಬರೋ ಬರೀ ಒಂದು ಬ್ಯಾಗ್ ಎತ್ಕೊಂಡ್ ಬಂದ್ಬಿಡ. ನನಗೆ ಗೊತ್ತಿಲ್ಲ. ಇಬ್ರು ಬರ್ತೇ ಬರಲ್ಲ ಬಿಡು. ಹೋಗಂಗಿಲ್ಲ ನೋಡಿ, ಇವತ್ತು ಊರಿಗೆ ಕಳ್ಸಿ ಬರಲ್ಲ. ಆಕಿಗೆ ಹೇಳ, ನನಗೆ ಹೇಳ್ಬೇಡ. ನಡಿಯಿಲ್ಲ ಪಡಿಯಿಲ್ಲ. ಆಕಿಗೆ ಹೇಳ ಬಿಡ್ರಿ, ನಿಮ್ಮ ಇಷ್ಟ. ಹುಡುಗಿ ನೋಡ್ರಿ, ಸ್ಲಿಪ್ಪರ್ಸ್ ಒಳಗೆ ಬಂದಿನಿ. ನಮ್ಮ ಮಮ್ಮಿಗೆ ಸ್ಲಿಪ್ಪರ್ಸ್ ಇಲ್ಲ, ಅದಕ್ಕೆ ಸ್ಲಿಪ್ಪರ್ಸ್ ಒಳಗೆ. ಏನು ಮಾಡ್ತಾ ಇದ್ದೀವಿ? ಹಾಂ, ಬ್ಯಾಗು ನಮ್ಮ ಮಮ್ಮಿದು ಬ್ಯಾಗ್ ತೊಗೊಂಡು ಹೋಗಕ್ಕೆ ಮನೆಗೆ ಬಂದಿದ್ದೆ. ಬ್ಯಾಗ್ ರೆಡಿ ಮಾಡ್ಯಾರ ನಮ್ಮ ಮಮ್ಮಿ. ಅವತ್ತು ತೊಗೊಂಬಂದಿನ ಒಂದು ಬ್ಯಾಗ್ ಬೇಕಂತ ಹೇಳ್ತಿದ್ರು. ಏನು ಸೌಂಡ್? ಬ್ಯಾಗ್ ಬಿಡ್ತೀನಿ ಇಲ್ಲಿ. ಹಿಂಗೆ ಸೌಂಡ್ ಆಗೋಣ ಏನೋ ಒಂದು ಇದು ಅನ್ನಿಸ್ತು. ಏನು ಮಾಡ್ಬೇಕು? ಬ್ಯಾಗ್ ತೊಗೊಂಬಂದಿನಿ. ಏನು ಫೀಲಿಂಗ್ ಸೋ ಬ್ಯಾಡ್. ಬೆಂಗಳೂರೇನು ಪರ್ಮನೆಂಟ್ ಅಲ್ಲ, ಸ್ವಲ್ಪ ದಿನ ಅಷ್ಟೇ. ಆಮೇಲೆ ನಮ್ಮೂರು ನಮಗೆ ಅಲ್ಲ, ಹೋಗ್ಬೇಕು ವಾಪಸ್. ಚಾ ಮಾಡಕತ್ತಾಳ, ಚಾ ಅಲ್ಲ ಹಾರ್ಲಿಕ್ಸ್ ಮಾಡಕತ್ತಾಳ. ದೀಪಾಸ್ ಕಿಚನ್. ಅಲ್ಲಿ ಎಲ್ಲಿ ಹೋಗಿದ್ದೆ ನಾನು ಇಷ್ಟೊತ್ತನ? ನಾನಿಂಗೆ ನೆಟ್ಟಾಗಿ ಇಡೋದನ್ನ ಮೊದಲು. ಫಸ್ಟ್ ಹಾಲು ಹಾಕಿ ಆಮೇಲೆ ಇಡ್ಬೇಕು. ಈ ಸದ ಅದು ಕಾಯ್ದಿರುತ್ತಾ, ಆಗ ಚುಸ್ ಅನ್ನತ್ತ. ಅನ್ಲಿಲ್ಲ ಅಂದ್ರೆ ಕೇಳಿ. ಏನು ಇಲ್ಲ, ಬಿಸಿರೇ ಕುಡ್ತೀನಿ. ಇದನ್ನ ಹಾಕ್ಬಿಡು, ಸಕ್ಕರೆ ಹಾಕಿ ಇದನ್ನ ಹಾಕು. ನೀ ತಣ್ಣನ್ ಕುಡಿತ್ಯಾ? ಚಾ ಇಲ್ಲ, ಹಾರ್ಲಿಕ್ಸ್ ಕುಡಿಬೇಕು. ಅಂದ್ರೆ ಅದೇ ಕಟ್ ಮಾಡೋಕೆ ಇದು ಬರ್ಬೇಕು. ಇದು ಅರ್ಧಾಕ ನಿನ್ನ
ಈಗ ಏನ್ರ ಒಂದು ಸ್ವಲ್ಪ ಬೇಯ್ನಿ ಅಂದ್ರೆ ನನಗೆ ಬಡಿತಾವ. ಗಾಡ್ಯಾರ ಬಾಕ್ಲಾರ ಎಲ್ಲರ ತಲೆ ಬಡ್ಸ್ಬೇಕು ಸ್ವಲ್ಪ ಬೇಯ್ನಿ. ಅಮ್ಮ ನಗಾಗತ್ತ किशन आसरी क्या फुल खुशी में छी काय घरची कर फुल ड्रेस फुल पैक हां मुदा की साथ रेडी दुबई अमेरिका ट्रिप अमेरिका ಹೊಂಟ್ರ ಅವ್ರಿ ಅಮೆರಿಕಾ ಟ್ರಿ ನಡಬಾರ್ಕ ಒಂದ್ಸಲ ಅಮೆರಿಕಾ ಹೋಗ್ತೀನಿ ಅಂತ ನಿಂತಿದ್ರು ಅವ್ರು. ಹಾ ಇನ್ನ ಹೆಂಗ ಮಾಡಾಕತ್ತಿದ್ಯಲ್ಲ ಡ್ಯಾನ್ಸ್ ಮಾಡಾಕತ್ತಾಳ ಒಬ್ಬಾಕಿ ಹಾಡಾಡ್ತದ ಮಾಡೋ ಬರ್ರಿ. ಏನಂದ್ರೆ ಮನೆಗೆ ಸಾಮಾನ್ಯವಾಗಿ ಬಾಕ್ಲ ಇರ್ತಾವೆ, ಎಲ್ಲರ ಮನೆಗೆ ಬಾಕ್ಲ ಇದ್ದಂಗೆ ಇವ್ರ ಮನೆಗೂ ಬಾಕ್ಲ ಐತಿ. ಫಸ್ಟ್ ಬಂದ ತಕ್ಷಣ ಇಲ್ಲೊಂದು ಕಿಚನ್ದು ವಿಂಡೋ ಐತಿ, ಇದು ಹಾಲ್ದು ವಿಂಡೋ, ಅದು ಕಿಚನ್ದು, ಇದು ಬಾಕ್ಲ ಇಲ್ಲಿ ಆ್ಯಂಡ್ ಇದು ಹಾಲ್. ಇಲ್ಲೊಂದು ಫೋಟೋ ಹಾಕ್ಯಾರ, ಇಲ್ಲಿ ಶಿವನ ಮೂರ್ತಿ, ಇಲ್ಲಿ ಮನಿ ದೇವರು ಲಕ್ಷ್ಮಿ, ಇಲ್ಲೊಂದು ಲಕ್ಷ್ಮಿ, ಇಲ್ಲೊಂದು ಲಕ್ಷ್ಮಿ, ಲಕ್ಷ್ಮಿಯವ್ರು ಭಾಳ ಆಗ್ಯಾರ ಮನೆ ನೋಡಿ. ಇದು ಕಂಪ್ಲೀಟ್ ಹಾಲ್. ಆ್ಯಂಡ್ ನೆಕ್ಸ್ಟ್ ಇದು ಕಿಚನ್, ದೀಪಾಸ್ ಕಿಚನ್. ಅಲ್ಲಿದು ಸುಂತಾಬಾಯಿ ಕಿಚನ್. ಇದು ಹಾಲು ಕಾಯಕ್ಕಿಟ್ಟಾರ ಇಲ್ಲಿ. ಇದು ಕಿಚನ್, ಇದಿಷ್ಟು ಕಿಚನ್. ಇಲ್ಲಿ ಸಿಲಿಂಡ್ರ್, ಇದು ಕಸ ಗಿಸ, ಇಲ್ಲಿ ಕೆಳಗೆ ಅಕ್ಕಿ ಪಕ್ಕಿ ಇಟ್ಕೊಂಡಾರ. ಇಷ್ಟು ಕಿಚನ್ ನೋಡಿ. ಇಲ್ಲಿ ಬಾಂಡೆ ಅವು ಇಡಾಕ ಇದು ಅದಾವು, ಮ್ಯಾಲೆ ವೇಸ್ಟೇಜ್ ಏನಾರು ಇಡಾಕ ಸ್ಪೇಸ್ ಐತಿ. ಮತ್ತು ಇಲ್ಲೊಂದು ಪ್ಲಗ್ ಐತಿ, ಇಲ್ಲಿ ಪ್ಲಗ್ ಅದಾವು, ಆರಾಮಾಗಿ ಏನಾದರೂ ಯೂಸ್ ಮಾಡ್ಕೋಬೋದು. ಸರಿ, ನೆಕ್ಸ್ಟ್ ಇದು ಆದ ತಕ್ಷಣ ಇದು ಬಾತ್ರೂಮ್, ಟಾಯ್ಲೆಟ್. ಅದು ಏನಂದ್ರೆ ಸುಮ್ಮ ಬಟ್ಟೆ ಒಗ್ಯಾಕದು ತೋರಿಸ್ನೋದನ್ನು. ಏನಿಲ್ಲ, ಬಟ್ಟೆ ಒಗ್ಯಾಕಷ್ಟೇ, ಮತ್ತು ಅದಕ್ಕೂ ಇಲ್ಲ. ವಾಷಿಂಗ್ ಮಷಿನ್ಗೆ ಯೂಸ್ ಆಗುತ್ತೆ. ಇದು ವಾಷಿಂಗ್ ಮಷಿನ್ ಇದ್ರೆ ಅಲ್ಲಿಟ್ಟು ಪ್ಲಗ್ ಹಾಕೋಬೋದು. ಇದು ಬಾತ್ರೂಮ್. ಇಷ್ಟೇ ನೋಡ್ರಿ. ಲಾಸ್ಟ್ ಒಂದು ಬೆಡ್ರೂಮ್. ಸೀರೆ ಉಟ್ಕೊಳ್ಳೋದು 3 ತಾಸು ಆತು ನಮ್ಮವ್ವ. ಡೇಂಜರ್ ಅವ ಸೀರೆ ಉಟ್ಕೊಳಕ. ಆಕೆ ಅಷ್ಟೇ ಹಂಗಂತ ಮಾಡಿದ್ದೆ, ನೀನು ಹಂಗ ನೋಡು. ಸಾಕಾಗಿ ಹೋಗೈತಿ. ಏನು ನೀಟಾಗಿ ಕುಂದಿರುತ್ತ. ಹಾಲ್ ಆಯಿತು, ಕಿಚನ್ ಆಯಿತು, ಬೆಡ್ರೂಮ್ ಆಯಿತು, ಬೆಡ್ರೂಮ್. ಲೈಟ್ ಕಚ್ಚ, ಲೈಟ್ ಕಚ್ಚ. ಇಷ್ಟೇ ಉಂಟು, ಮತ್ತೇನಿಲ್ಲ. ಮೇಲೊಂದು ಸ್ವಲ್ಪ ಹೋಗಕ್ಕೆ, ಮೇಲೊಂದು ಸ್ವಲ್ಪ ಅಲ್ಲಿ ಗಿಡ ಹಾಕ್ಯಾರ, ಅದನ್ನು ತೋರಿಸ್ಬೇಡ. ಐ ಲವ್ ಯು ಕಣೆ. ಇಲ್ಲಿ ಬಟ್ಟೆ ಗಿಟ್ಟಿ ಒಣ ಹಾಕಕ್ಕೆ ಕಬ್ಬು ನಡೆಸ್ಯಾರ ನೋಡಿ. ಕಬ್ಬು ಇಲ್ಲಿ ಸ್ವಲ್ಪ ನಿಂದ್ರಾಕ ಜಾಗ ಐತಿ, ಸ್ಪೇಸ್ ಐತಿ. ಆ್ಯಂಡ್ ಇಲ್ಲೊಂದು ಮನೆ ಐತಿ. ನಮ್ಮದು ಹೆಂಗೈತಲ್ರಿ ಲಾಸ್ಟ್ ಮೇಲೆ ಹಂಗೊಂದು ಮನೆ ಐತಿ. ಅವ್ರಿಗೊಂದು ಸ್ವಲ್ಪ ಸ್ಪೇಸ್ ಐತಿ, ಮುಗೀತಷ್ಟೇ ನೋಡ್ರಿ. ಲಾಸ್ಟ್ ವಿಡಿಯೋ ನಮ್ಮ ಮಮ್ಮಿ ಜೊತೆ ಲಾಸ್ಟ್ ವಿಡಿಯೋ. ಹಂಗೆ ಲಾಸ್ಟ್ ಒಂದು ರೀಲ್ ಶೂಟ್ ಮಾಡ್ಕೊಂಡ್ಬಿಡ್ತೀವಿ, ಆಯ್ತು. ಮತ್ತು ಒಂದು ತಿಂಗಳು ಕೈಗೆ ಸಿಗಲ್ಲ ಅವ್ರು ನಮ್ಗೆ. ಬಾಯ್ ಬಾಯ್ ಬಾಯ್. ಫೋನ್ದಾಗ ಫೋನ್ ಏನಿದು? ಬೂಸ್ಟ್ ಅಲ್ಲಿ ಹಾರ್ಲೆಕ್ಸ್ ಅದು. ಬಾ ಒಂದು ರೀಲ್ ಶೂಟ್ ಮಾಡ್ಬರ್ರಿ. ಒಂದು ಬಿಸ್ಲೇರಿ ನೀರು ಕೋಲ್ಡ್ ಕೊಡ್ತಾರಲ್ಲ, ಕೋಲ್ಡ್ ಬ್ಯಾಡ್ರಿ ವಾರ್ಮ್ ಕೊಡ್ರಿ ಅನ್. ಕೋಲ್ಡ್ ಬ್ಯಾಡ್ರಿ ವಾರಂ ಕೊಡ್ಲಿ. ಒಂದು ವಾರ ಅಲ್ಲ, ಒಂದು ತಿಂಗಳ. ವಾರಂ ನೀರು ಕೊಡ್ರಿ. ವಾರ್ಮ್ ಅಂದ್ರೆ ವಾರ, ವಾರ್ಮ್. ಒಂದ್ ವಾರ ನೀರ್ ಕೊಡ್ರಿ, ಅದು ಬ್ಯಾಡ್ರಿ. ಒಂದು ವಾರದ ನೀರಲ್ಲ, ಒಂದು ವರ್ಷದನ್ನು. ಒಂದು ವಾರ ಅಲ್ಲ, ವಾರ್ಮ್. ಒಂದು ವಾರ. ಒಂದ್ ಯಾಕಲ್ಲಿ ವಾರ್ಮ್. ವಾರಂ ಯಪ್ಪ, ತಣ್ಣೀರ್ ನೀರ್ ಕೊಡ್ಬೇಡ, ಸ್ವಲ್ಪ ಬೆಚ್ಚಗಿದ್ದು ಕೊಡು ಅಂತ ಬಿಡಯಪ್ಪ. ಹಂಗನ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಅಲ್ಲಿ. ಅರ್ಥ ಆಗತ್ತಾವ. ನೀ ಇಂಗ್ಲೀಷ್ನ ಹೊಡಿಬೇಕಂದ್ರೆ ಅವರು 20 ರೂಪಾಯಿನ ತಗೋತಾರ.
ತಣ್ಣಗೆ ಬ್ಯಾಡಿಯಪ್ಪ ದೊಡ್ಡದು ಕೊಡು ಅಂದ್ರ 50 ರೂಪಾಯಿ ಬೇ ಅಂತಾರ ಅವ್ರ ಹಂಗೆ. ಅಯ್ಯೋ ನೀ ವಾರ್ಮ್ ವಾಟರ್ ಅನ್ಬೇಕು ನೀ ಹಂಗೆ. ನನ್ ಬತ್ತೆ 50 ರೂಪಾಯಿ ತಗೊಳ್ಳೋ ಕ್ಯಾಪ್ಸಿಟಿ ಇರ್ತೇನೆ ಅವ್ರಿಗೆ. ಕ್ಯಾಪ್ಸಿಟಿ ಏನ್ ಮಾಡ್ತಿ? ಯಾಕಪ್ಪ ಅವ್ರಿಗೆ ಹಾಕಿಟ್ಟು ನನಗೆ ಹಾಕಿಟ್ಟು ಮೊದಲು ರೊಕ್ಕ ಅಂತೀನಿ ಬಿಡಂಗಿಲ್ಲ ನಾನು ಇಸ್ಕೊಂಡು ಬಂದ್ಬಿಡ್ತೀನಿ. ಏನಿರ್ತ್ರಿ? ಕ್ಯಾಪ್ಸಿಟಿ. ಕ್ಯಾಪ್ಸಿಟಿ ಏನೇನ್ ಎಸ್ಕಾಪ್ ಮಾಡ್ಕೊಂಡು ಹೊಂಟಿ ಇಲ್ಲಿಂದ? ಹಾ ಇಲ್ಲಿ ನಮ್ಮ ಮಗನ ಮನಿ ಏನೇನ್ ಎಸ್ಕಾಪ್ ಮಾಡ್ಕೊಂಡು ಹೊಂಟಿ? ಮಗಂದು ಏನು ಎಸ್ಕಪ್ಪ ಏನು ಇಲ್ಲ. ಅದು ಇದು ತೆಲಿಗೆ ಹಚ್ಕೊಳ್ಳೋದೊಂದು, ಮತ್ತೆ ತೆಲಿಗೆ ಹಚ್ಕೊಳ್ಳೋದೊಂದು ನಾನು ಬಟ್ಟಿ ಮತ್ತೆ ನಾನು ಚಪ್ಪಲ್ ನೋಡಿ ಅಂತ ನೀವು ಪ್ರೇಮ ನೋಡ್ರಿ, ನಾವ್ ಹೋಗಿದ್ರ ಒಂದ್ ಅರ್ಧ ತಾಸ್ ಮಾಡ್ತಿದ್ದೀವಿ, ಸೆಲೆಕ್ಟ್ ಮಾಡ್ಕೊಂಡ್ ತಗೊಂಡ್ ಚಂದದವ್ರಿ ಇಷ್ಟ ಆಗ್ಯಾವಿಲ್ರಿ? ನನ್ ಮಕ್ಳು ಎಂತ ಕೊಟ್ರು ಇಷ್ಟಾನೇ ನನಗೆ. ನಾ ಯಾವಾಗ ಹೋಗಿ ಅಂಗಡಿ ಹೋಗಿ ತಗೊಂಡ್ಬಂದೀನಿ ತಂದ್ರ ಏನೋ ಕೊಡಿಸ್ಬೇಕಂದ್ರೆ ಹೆಣ್ಮಕ್ಳು ಕರ್ಕೊಂಡು ಹೋಗ್ಬಾರ್ದು ಅಂಗಡಿಗೆ, ತಂದ್ಬಿಡ್ಬೇಕು. ನಾವ್ ಮಾಡಿದ್ರ ಒಂದ್ ತಾಸ್ ಮಾಡ್ತಿದ್ವಿ, 10 ನಿಮಿಷನಾಗ ಹೋಗಿ ತಗೊಂಬಂದ. ನಾವು ಒಂದಿನ ಹೋಗಿ ಪಾಪ ಅಂಗಡಿ ಮೊದಲು ನಾನು ತರ್ತಿದ್ದೀನಿ, ಮೊದಲು ನೀನು ಇಲ್ಲಿಕಂದ್ರ ಅವ ಏನ್ ತಂದ ನಾವು ಚಪ್ಪಲ್ ನಾನ್ ಕೊಟ್ಟಿಲ್ಲ ಅಂತಲ್ಲ ಯಾಕ ಅಂದಿದ್ರ ಅದ್ರಾಗ ಒಂದ್ 200 ರೂಪಾಯಿ ಅಂತಿದ್ದೆ, ಅದ್ರಾಗ 100 ರೂಪಾಯಿ ಕೊಟ್ಟು ಚಪ್ಪಲ್ ತಗೊಂಡ್ 100 ರೂಪಾಯಿ ಹೊಡ್ತಿದ್ದೆ. ಚಲೋ ಮಾಡ್ತೀನಿ. ನಮ್ಮ ಅಪ್ಪ ಏನ್ರ ಅಂಗಡಿಗೆ ಕಳ್ಸಿದಂದ್ರು ಅಷ್ಟೇ, 100 ನೋಟ್ ಕೊಟ್ಟನಂದ್ರ 500 ನೋಟ್ ಇಸ್ಕೊಂಡು ಚಿಲ್ಲರ್ ಒಳ್ಳೆ ಓದ್ತಿದ್ದಿಲ್ಲ. ಹಾ ಏನ್ ಯಾರ್ತು ಮಾತಾಡಿದ್ದ? 100 ರೂಪಾಯಿ ಕೊಟ್ಟು ನಾನು ತಿಳ್ಕೊ ಏನ್ರ ತಮ್ಮ ಅಂತ. 100 ರೂಪಾಯಿ ಒಳಗೆ ಬರಲ್ಲದು, 500 ನೋಟ್ ಕೊಡು, 110 120 ಆಗುತ್ತಾನ. ನಾವು ಅಪ್ಪನ ಕಡೆ ಚಿಲ್ಲರ್ ಇರ್ತಿದ್ದಿಲ್ಲ, 500 ಕೊಡ್ತಿದ್ದ. ಅದ್ರಾಗ ತಗೊಂಡು ಹೊಳ್ಳಿ ಚಿಲ್ಲರ್ ಉಳಿತಿದ್ವಲ್ಲ 300 400 ಹಂಗೆ 200, ಅವ್ ಹೊಳ್ಳಿ ಕೊಟ್ಟೇ ಇಲ್ಲ, ಯಾವತ್ತೂ ಕೊಟ್ಟಿಲ್ಲ ಹೊಳ್ಳಿ. ಅವ್ನ ಎಲ್ಲಾರ ಒಂದ್ ಮುಚ್ಚಿಡುದ ನಮ್ಮ ಅಪ್ಪ ಹೊರಗೆ ಹೋಗ್ಬಿಟ್ರ ನಾ ಎಕಡೆ ಹೋಗ್ಬಿಡೋದು, ಇದ್ನೇ ಅಂದ್ರೆ ಕೇಳ್ತಾನೆ ಇಟ್ಟೆ ಅಂತ ಹೊರಗೆ ಹೋಗ್ಬಿಡ್ತಿದ್ದೆ. ಆಮೇಲೆ ನಮ್ಮ ಅಪ್ಪ ಹೋಗಿರ್ತಿದ್ದ, ಅವ್ರನ್ನ ಖರ್ಚು ಸಂಜೆಗೆ ಬಂದು ಕೇಳಿದ್ರೆ ಏನು ಸಿಗಲ್ಲ, ತಿಂದು ಇಟ್ಟಿರ್ತೀನಿ ಅದು ಸಿಗುತ್ತೆ ನೋಡಿ ಹಾಳಿ ತಾಳಿ. ಆದ್ರೆ ಇದು ಇಲ್ಲಿದೆ, ಇದು ಪಾಪ ರೊಕ್ಕ ಪಕ್ಕ ಸೊಪ್ಪು ಬೇಯ್ತಿದ್ದಾವ ಮಾಡ್ಬೇಡ ಅಂತ ಹೇಳ್ತಿದ್ದ. ಊರಿಗೆ ಹೋದಾಗ ಮಾಡ್ಬೇಕು ಅದನ್ನು ಇನ್ನೊಂದು ಸ್ವಲ್ಪ ಏನೇನು ನೋಡಿ ಬಿಡು ಬಿಡು ಏನೇ ಇಲ್ಲ ಅಂತ ತಲೆಯಾಗ. ಏನ್ ನೋಡಂತ ಅದಕ್ಕೆ ಹೊಟ್ಟೆ ಐತಿ ನೋಡಿ, ಹೊಟ್ಟೆ ತೆಗಿ, ಹೊಟ್ಟೆ ಒಂದೊಂದ್ ತೆಗಿ ಹೊಟ್ಟೆ. ಈಗ ಹಾಕೊಂಡ್ಯಲ್ಲ ಕಿವ್ ಮಡ್ಡಿ ಒಂದ್ ಜಾಡ್ಸಿನಿ ಅಂದ್ರ ಇವು ಚುಸ್ತಾವ, ಈಗ ಜಾಡ್ಸ್ನಿಲ್ಲ ಚುಸ್ತಾವ ಮತ್ತ ಅದಕ್ಕೆ ಬಿಟ್ಟಿ ನೋಡ್ಯಾನ. ಹೌದಾ? ನಾನು ಯಾಕೆ ಹೇರ್ತಿದ್ನಿ, ನಾ ಕಿವೇನೇ ಹಾಕೊಳಂಗಿಲ್ಲಲ್ಲ ಅಷ್ಟಕ್ಕೂ. ಹಾಕೊಂಡಿದ್ ನೋಡಿ ಹೊಡಿತೀನಿ, ಹಾಕೊಲಾರ್ದ ಹೊಡೆಯಲ್ಲ. ಯಾವಾಗ ಹಾಕೊಂಡಿರ್ತೀನಿ ನೋಡಿ ಅವಾಗ ಹೊಡಿ. ಹೌದಾ? ಕಾರ್ಯಕ್ರಮ ನಡೆಯತೈತಿ ನೋಡ್ರಿ ಸದ್ದ. 3 ಜನ ಫೋಟೋ ತೆಕ್ಕೋತಾರ ಈಗ. ಏನ ಮಾತಾಡಕತ್ತಿದ್ ಮಾತಾಡ, ಹೊಸ ಫೋನ್ ಒಳಗ ಲಾಗ್ ಸ್ಟಾರ್ಟ್ ಮಾಡಾಳ ದೀಪ. ಫೋಟೋ ತಕೊಂಡಿ ನೋಡ್ರಿ, ಮಸ್ತ್ ಇದಲ್ಲ. DSLR ಒಳಗೆ ಬಂದವು ಹೀಗೆ ಬರ್ತಾವ, DSLR ಒಳಗೆ ಅಷ್ಟೇ, ಏನಿಲ್ಲ. ಏನ ಹೇಳಕತ್ತಿದ್ದಲ್ಲಿ ಏನಂದ? ಅಲ್ಲ ಇವ್ರು ಏನ ನಿನಗೆ ಹೇಳಕತ್ತಿದ್ರಲ್ಲ, ಗಿಡ ಕೊಡ್ತೀನಿ ಅಂದಿದ್ರ ಆಕಿ ಮನೆ ಹಾಕಿ ಹೆಣ್ಣು ಮಗ ಕೊಡ್ತೀನಿ ಅಂದಿದ್ರು. ಅದಕ್ಕ ಅವ್ರ ಕುಂಡಲಾಕ ತಗೊಂಬರ್ರಿ ಅಂದ. ಈಗೆಲ್ಲ ತುಳಸಿ ಗಿಡ ಒಣಗಿರ್ಬೇಕು, ಯಾವ ಗಿಡ. ಪರಿಸರ ಪ್ರೇಮಿ ನಮ್ಮ ಎಷ್ಟು ಗಿಡ ಬೆಳೆಸಾಳ ಇಲ್ಲಿ ಊರಾಗ. ಎಲ್ಲ ಒಣಗಿ ಹೋಗಿರ್ತಾವ, ನೀ ಇಲ್ಲ ಅಂದ್ರೆ ಈಗ ಹೊಂಟಿ ಫೋಟೋಶೂಟ್ ಮಾಡ ಹೊಂಟಿ ಫೋಟೋಶೂಟ್. ಕತ್ಲಾಗೈತೆ ಸ್ವಲ್ಪ, ಅದ್ರ ಚಲೋ ಬರ್ತಾವ ಫೋಟೋ. ನಾವಾಗ ಹೊಡ್ಕೊಂಡಿವಿ, ಅಕ್ಕ ಇದ್ದಿದ್ದಿಲ್ಲ, ನೀವಿಬ್ಬರದು ಈಗ ಹಾಡ ಹಾಡ ಹಾಡ. ಹೋಗವ ದೀಪಾ, ಆಗ ಶಶಿ
ಅತ್ಯಾಚಾರಿ 5 ತಾಸ. ಚಂದ ಆಗೈತೆ ಚಂದ ಬಂದೈತಿ ಹೋಗ್ರಿ. ಬರ್ರಿ ಇಬ್ರು ಆಗ ನಾವಿಬ್ರು ತಗ್ಸ್ಕೊಂಡು ಈಗ ನೀವಿಬ್ರು ತಗ್ಸೋರಿ. ಎಲ್ಲಿ ಅಂಟು ಉಟ್ಟ ಮಾವನರ್ಗತೆ ಹೇಗೆ ಮಾಡಕತ್ತಾರ ಫೋಟೋ ಶೂಟ್. ಎಲ್ಲಿಗೆ ಹೋಗಿ ಬಸ್ ಹತ್ತಿಸ್ಬೇಕವ ನಿನಗ? ಹಾಂ ಮಿನಿಸ್ಟ್ರಿಕ್ಕಿಗಾರ ಹತ್ತಿಸು ಇಲ್ಲಿಕಂದ್ರೆ ಇಲ್ಲಿ ಜಳ್ಳಾರಿ ಏನಂತಲ್ಲ ಹಾಂ ಜಲಾಳಿ ಕ್ರಾಸ್ ಮೆಜೆಸ್ಟಿಕ್, ಮಿನಿಸ್ಟ್ರಿಕ್ ಜಲಾಳಿ ಕ್ರಾಸ್, ಇದು ಕರೆಕ್ಟ್. ಮೆಜೆಸ್ಟಿಕ್ ಜಲಾಳಿ ಕ್ರಾಸ್ ತಪ್ಪು, ಮಿನಿಸ್ಟಿಕ್ ಜಳ್ಳಾರಿ ಕ್ರಾಸ್ ಇದು ರೈಟ್. ಹಾಂ ನಡ್ರಿ. ಹೈ ಗೈಸ್, ನಿನ್ನೆ ನಮ್ಮ ಮಮ್ಮಿಗೆ ಬಿಟ್ಟು ಬಂದು ಹೋಗಿ ಹೆಂಗಂದ್ರೆ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು. ಅವ್ರು ಬಸ್ ಒಳಗೆ ಕುಂದಿರ್ಸೋದು ಹಿಂಗಂದ್ರೆ ಹೋಗಿದ್ವಲ್ಲ ಬಿಟ್ಟು ಬರಾಕ, ಅವ್ರಿಗೆ ಬಸ್ ಒಳಗೆ ಕುಂದಿರ್ಸಿದ್ದೆ. ಬಸ್ ಒಳಗೆ ಕುಂದಿರ್ಸಿ ನಮ್ಮ ಅಣ್ಣ ಹಿಂದೆ ಬರಾಕತ್ತಿದ್ದ. ಅದಕ್ಕೆ ಅವ್ನಿಗೆ ಕರ್ಕೊಂಬರ್ಬೇಕಂತ ಹೊರಗೆ ಬಂದಿದ್ದೆ. ಅವ್ರಿಗೆ ಬಸ್ ಒಳಗೆ ಕುಂದಿರ್ಸಿ ಅವನಿಗೆ ಕರ್ಕೊಂಡು ಒಳಗೆ ಬರೋದ್ರೊಳಗೆ ಬಸ್ ಹೋಗ್ಬಿಡ್ತು. ಆದರೂ ಬಾಯ್ ಮಾಡಿದ್ರು, ಅಲ್ಲೇ ಬಸ್ ಒಳಗೆ ಅಷ್ಟೇ ಬಾಯ್ ಮಾಡಿದ್ರು. ಅವನು ಫೋನ್ ಹಚ್ಚಿ ಹೇಳಿದ, ನಾ ಹಿಂದೆ ದಿನ ಹೋಗ ಅಂತ. ಅದು ಕೂಡ ಮಾಡೋಕ್ಕಾಗಲಿಲ್ಲ. ಹಾಗೆ ಮನೆಗೆ ಬಂದು ಸುಸ್ತಾಗಿತ್ತು, ಬೇಜಾರಾಗಿತ್ತು, ಊಟ ಮಾಡಲಿಲ್ಲ. ಒಂದು ಸ್ವಲ್ಪ ತಿಂದಂಗೆ ಮಾಡಿದ್ವಿ, ಮಕ್ಕೊಂಡು ಈಗ ಎದ್ದೀವಿ ಅಷ್ಟೇ. ಏನು ಅಪ್ಡೇಟ್ಸ್ ಏನಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ ಅಷ್ಟೇ. ಈಗ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ನೆಕ್ಸ್ಟ್ ಲಾಗ್ ಏನು ಬೇಕಂತ ಕಮೆಂಟ್ ಹಾಕಿರಿ. ಲಾಗ್ ಇನ್ಮೇಲೆ ಇದ್ರಾಗೆ ಬಿಡ್ತೀವಿ, ಆಲ್ಮೋಸ್ಟ್ ಇದ್ರಾಗೆ ಬಿಡ್ತೀವಿ. ಒಂದು 90% ಅದ್ರಾಗ ಕಡಿಮೆ ಬಿಡೋದು. ಲಾಸ್ಟ್ ವಿಡಿಯೋ ಒಳಗೆ ಎಲ್ಲರೂ ಕಮೆಂಟ್ ಹಾಕಿದ್ರಿ, ಲಾಗ್ ಮಾಡಿರಿ, ನಿಮ್ಮ ಲಾಗಿಗೆ ಕಾಯ್ತಿರ್ತೀವಿ ಅಂತ. ಬಿಡ್ರಿ ಲಾಗ್, ಡೈಲಿ ಲಾಗ್ ಬಿಡ್ರಿ, ನಿಮ್ಮ ಲಾಗ್ ನೋಡೋಕೆ ಕಾಯ್ತಿರ್ತೀವಿ ನಾವು ಅಂತ. ಥ್ಯಾಂಕ್ ಯು ಸೊ ಮಚ್. ಬಿಡ್ತೀವಿ, ಡೈರೆಕ್ಟ್ ಇದ್ರಾಗೆ ಬಿಡ್ತೀವಿ. ಅದ್ರಾಗೂ ಬಿಡ್ಬೋದು, ಬಟ್ ಲಾಗ್ಸ್ ಇದ್ರಾಗೆ ಬರ್ತಾವೆ, ಇದ್ರಾಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಬಾಯ್.